Hello guys, welcome back to the another video of episode number 2 Text to Simulator in Kannada. ಗೈಸ್ ಈ ಒಂದು ಎಪಿಸೋಡ್ನಲ್ಲಿ ನಾವು ನಮ್ಮ ಶಾಪಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಪ್ಲಸ್ ನಾವೊಂದು ನಮ್ಮ ಶಾಪ್ ಅಪ್ಗ್ರೇಡ್ ಮಾಡಲಿಕ್ಕೆ ಲೋನ್ ತಗೊಳ್ಳುವಂಥ ಹೊರಟದ್ದು. ಸೊ ನಮ್ಮ ಶಾಪನ್ನು ನೀವು ನೋಡ್ಬೋದು ಹೇಗೆ ಇದೆ ಅಂತ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆಗೆ ಫಸ್ಟ್ಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಅಲ್ಲಿಗೆ ಸೆಲೆಕ್ಟ್ ಮಾಡಿ. ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ ಥರ ನಿಮಗೆ ನೋಟಿಫಿಕೇಶನ್ ಬರೋದು ನಾನು ಏನೋ ಹಾಕಿದ್ರು ಕೂಡ. ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವು ಲಾಸ್ಟ್ ಟೈಮಲ್ಲಿ ಏನು ಮಾಡಿದ್ರು ನಿಮಗೆ ಗೊತ್ತಿರ್ಬೋದು. ಲಾಸ್ಟ್ ಎಪಿಸೋಡ್ ನೀವು ಏನಾದರೂ ನೋಡಲಿರುತ್ತೆ ಅದನ್ನು ನೋಡಿ ಇಲ್ಲಿ ಬನ್ನಿ. ಸೊ ನನ್ನ ಚಾನಲಲ್ಲಿ ಇದೆ. ಸೊ ಈಗ ಫಸ್ಟ್ ನೋಡೋಣ ಏನೆಲ್ಲ ಉಳಿದಿದೆ ಅಂತ ನೋಡೋಣ ಅಂತ. ಫಸ್ಟ್ಗೆ ನಾವು ನೋಡಿ ಲೋನ್ ಒಂದು ಆಪ್ಷನ್ ಬಂದಿದೆ 500,000 ತನಗಿದೆ. ಸೊ ಈಗ ನಾನು ಇದನ್ನು ತಗೊಳ್ತೀನಿ, ಯಾಕೆಂದರೆ ನಮ್ಮ ಶಾಪಲ್ಲಿ ಅಷ್ಟು ಅಂದರೆ ಏನಾದರೂ ತಗೊಳ್ಬೇಕಾದ್ರೆ, ಸಪ್ಲೈಯರ್ ಆಗಬೇಕಾದ್ರೆ, ಏನಾದರೂ ಬೇಕಾದರೆ ತಗೊಳ್ಬೇಕಾದ್ರೆ ಫಸ್ಟ್ಗೆ ಬಂದಂಥ ಕಸ್ಟಮರಲ್ಲಿ ಇದನ್ನು ನಾನು ಮಾಡ್ತೀನಿ, ಚೆಕ್ಔಟ್ ಕೊಡೋಣ ಎಲ್ಲ. ಮತ್ತು ಇದನ್ನು ಲೋನನ್ನು ತೆಗೆದುಬಿಡ್ತೀನಿ. 3 days ಲೆಫ್ಟ್, 385 ಪರ್ ಡೇ ಕಟ್ಟಲಿಕ್ಕೆ. ಸೊ ಈಗ ಪ್ರಾಡಕ್ಟನ್ನು ನಾವು ಸೆಲೆಕ್ಟ್ ಮಾಡೋದಾದರೆ ಸೊ ಮ್ಯಾನೇಜರಿಗೆ ಹೋಗುವ, ಪ್ರಾಡಕ್ಟ್ ಪ್ರೈಸಿಗೆ ಹೋಗುವ. ಸೊ ಅಲ್ಲೊಂದು ನೀವು ಪ್ರಾಡಕ್ಟ್ ನೋಡ್ಬೋದು. ಸೊ ಈ ಒಂದು ಲೆವೆಲ್ 8ಗೆ ಓಪನ್ ಆಗಬೇಕು. ಮತ್ತೆ ನಾವು ಬೇಕಾದರೆ ಲೋನು ತಗೊಳ್ಳುವ. ಸೊ ನೋಡುವ. ಸೊ ಇಲ್ಲಿ ಹೋಗುವ, ಅಪ್ಗ್ರೇಡಿಗೆ ಹೋಗುವ, ಪ್ರಾಡಕ್ಟ್ ಪ್ರೈಸ್ಗೆ ಹೋಗುವ, ಬ್ಯಾಕಿಗೆ ಹೋಗುವ, ಶಾಪಿಗೆ ಹೋಗುವ, ಫರ್ನಿಚರಿಗೆ ಹೋಗುವ, ಮತ್ತು ಶೆಲ್ಫ್ ಬಿಗ್ ಉಂಟಲ್ಲ ಅದನ್ನು ನಾನು ಬೈ ಮಾಡ್ತೀನಿ. ಮತ್ತು ಇದು ಬೈ ಮಾಡ್ತೀನಿ, ಸ್ಪೀಡ್ ಬರ್ಟೆಕ್ಸ್, ಮತ್ತು ಇಲ್ಲಿ ಓಮ್ ಲಾಂಗ್ ಬೈ ಮಾಡ್ತೀನಿ, ಓಮ್ ಶಾರ್ಟ್ ಲಾಂಗ್ ಮಾಡ್ತೀನಿ. ಮತ್ತು ಏನಾದರೂ ಇದರ ಮೇಲೆ ನೋಡುವ ಎಷ್ಟಾಯಿತು ಟೋಟಲ್ಸು. 1,722 ರೂಪಾಯಿ ಆಯಿತು. ಯಾವುದಾದ್ರೂ ಒಂದು ತಗೊಳ್ಬೇಕಲ್ಲ, ಇದನ್ನು ತೆಗೆಯೋದು. ಸೊ 4 ಓಕೆ. ಈಗ ಎಲ್ಲ ಬಂದಿದೆ. ಸೊ ಅದನ್ನೀಗ ನಾವು ತಂದು ಶಾಪಲ್ಲಿ ಇಡುವ. ಎಲ್ಲ ಇಟ್ಟು ನಾನು ಮತ್ತೆ ಸಿಗ್ತೀನಿ. ಗೈಸ್ ಫೈನಲಿ ಎಲ್ಲ ಪ್ರಾಡಕ್ಟನ್ನು ನಾನು ಅಲ್ಲಿ ಇಟ್ಟು ಮರಳಿ ನಮ್ಮ ಶಾಪಿನ ಚೆಕ್ಔಟ್ಗೆ ಬಂದಿದ್ದೀನಿ. ನೋಡ್ಬೋದು ನೀವು, ಇನ್ನು 2 ಪ್ರಾಡಕ್ಟ್ ಉಳಿದಿದೆ, ಅದನ್ನು ಕೂಡ ನಾನು ಅಲ್ಲಿ ಇಡ್ತೀನಿ. ಸೊ ಎಲ್ಲ ಕೂಡ ಇಟ್ಟು ನಾನು ಇಲ್ಲಿ ಸಿಕ್ಕಿದ್ದೀನಿ. ಸೊ ಹಿಂಗೆ ಇಲ್ಲಿ ನೋಡ್ಬೋದು ಯಾರೆಲ್ಲ ಇದ್ದಾರೆ ಅಂತ. 2 ಜನ ಕಸ್ಟಮರ್ ಇದ್ದಾರೆ. ಸೊ ಇದೇನು ಸ್ಪೀಡ್ ಅದು ಶದ ಅಂತ ನೋಡು, ಅದನ್ನು ಕೂಡ ನಾನು ಇಲ್ಲಿ ಇಡ್ತೀನಿ ಕೆಳಗೆ ಉಳಿದದ್ದು ಇಲ್ಲಿ ಇಡ್ತೀನಿ ಸದ್ಯಕ್ಕೆ. ಹೋಗೋ ನೋಡುವ ಕಸ್ಟಮರ್ ಇಲ್ಲಿ ಸ್ಪೇಸ್. ಓಕೆ, ಚೆಕ್ಔಟ್. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡುವ. ಇಲ್ಲಿ ಏನಾದರೂ ಇದು ಸೇಲ್ ಆಗ್ತಿಲ್ಲ, ಏನು ವಿಷಯ ಅಂತ ಗೊತ್ತಾಗ್ತಿಲ್ಲ. ಇದನ್ನು ನಾವು ಪ್ರಾಡಕ್ಟ್ ರೇಟನ್ನು ಚೂರು ಕಡಿಮೆ ಮಾಡಿದರೆ ಆಗ್ಬೋದಾ ಅಂತ ನೋಡುವ. ಸೊ ಇಲ್ಲಿ ಹೋಗುವ, ಮ್ಯಾನೇಜರಿಗೆ ಹೋಗುವ, ಅಲ್ಲಿಂದ ಪ್ರಾಡಕ್ಟ್ ಪ್ರೈಸ್ಗೆ ಹೋಗಿ, ಮತ್ತು ಅಲ್ಲಿಂದ ಇದು ಇದಕ್ಕೆ 30 ಮಾಡಿದರೆ ಒಂದು 10 ರೂಪಾಯಿ ಇದೆ ಲಾಭ ಸಾಕು ಸ್ಟಾರ್ಟಿಂಗ್. ಹೆಚ್ಚಿನ ಅಂಶ ಅದಕ್ಕೆ ಏನಾದರೂ ವ್ಯಾಪಾರ ಇದ್ದರೆ ಅದರದ್ದು ನಾವು ಬೇಕಾದರೆ ಹಾಕ್ಬೋದು. ಸೊ ಇಲ್ಲಿ ಇಷ್ಟು ಪ್ರಾಡಕ್ಟ್ ಇವತ್ತು ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ಉಂಟು. ಅಂದರೆ ಚೂರು ಅಪ್ಗ್ರೇಡ್ ಮಾಡಲಿಕ್ಕೆ ಶಾಪನ್ನು ನೋಡಿ. ಇದು ಬರ್ತಾರೆ, ತಗೊಂಡು ಹೋಗ್ತಾರೆ ಎಲ್ಲ. ನಮಗೆ ಪ್ರಾಡಕ್ಟ್ ಕೂಡ ನಮಗೆ ಬೇಕಾಗುತ್ತೆ. ಸೊ ಇದರಲ್ಲಿ ಹೋಗಿ ನೋಡುವ ಇನ್ನೇನಾದರೂ ಉಂಟಾ ಇಲ್ವಾ ಅಂತ ನೋಡುವ. ಶಾಪಿಗೆ ಹೋಗುವ, ಅಲ್ಲಿಂದ ನಾವು ಬ್ಯಾಕ್, ಮತ್ತು ಅಲ್ಲಿಂದ ಕಸ್ಟಮರ್ ಬಂದರು 2. ಥ್ಯಾಂಕ್ ಯು. 2 ಜನ ಐ ವಿಲ್ ರೆಕಮೆಂಡ್ ದಿಸ್ ಆಫ್ ಮೈ ಫ್ರೆಂಡ್ಸ್ ಅಂತ. ಸೊ ಅವರು ರೆಕಮೆಂಡ್ ಮಾಡ್ತಾರಂತೆ, ಇದು ಅವರ ಫ್ರೆಂಡಿಗೆ ರೆಕಮೆಂಡ್. ಸೊ ಇಲ್ಲಿ ಕೀಬೋರ್ಡ್ಗೆ ನಮ್ಮ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕೊಡ್ತಾರೆ, ಯಾಕಂದರೆ ನೀವು ನೋಡ್ಬೋದು. ಇಲ್ಲಿಂದ ನಾವು ಸ್ಟಾರ್ಸ್ ಎಲ್ಲ ನೋಡೋದಾದರೆ, ಸಪ್ಲೈಯರ್ಗೆ ಏನಾದರೂ ನೋಡಿದರೆ, ಮತ್ತು ಇಲ್ಲಿ ಇದನ್ನು ಒಂದು ಬೈ ಮಾಡುವ. ಇದು ನಮಗೆ ಬೇಕಾಗುತ್ತೆ. ಮತ್ತು ಅದರಲ್ಲಿ ನಾವು ಕೆಲವು ಪ್ರಾಡಕ್ಟು ನಮಗೆ ಬೇಕಾಗುತ್ತೆ, ಅದನ್ನು ನಾವು ಬೈ ಮಾಡುವ. ಮತ್ತು ಇನ್ನೊಂದು ನಮಗೆ ಹ್ಯಾಂಗರ್ ಬೇಕು. ಹ್ಯಾಂಗರ್ ಅಂದರೆ ಸೊ ಮೊಬೈಲೆಲ್ಲ ಸ್ಟ್ಯಾಂಡ್ ಇಡ್ತಾರಲ್ಲ, ಅದನ್ನು ಕೂಡ ನಾನು ಬೈ ಮಾಡ್ತೀನಿ. ಸೊ ಸದ್ಯಕ್ಕೆ ಇಲ್ಲೇ ಫಿಲ್ ಮಾಡುವ. ಇಲ್ಲೊಂದು ಫಿಲ್ ಮಾಡುವ ಕೆಳಗೆ. ಓಕೆ, ಕೆಳಗೆ ಫಿಲ್ ಮಾಡ್ತೀನಿ. ಮತ್ತು ಇದನ್ನು ಟ್ರಾಶಿಗೆ ಹಾಕ್ತೀನಿ. ಮತ್ತು ನೆಕ್ಸ್ಟ್ ನೋಡುವ ಏನಾದರೂ ಮಾಡಲಿಕ್ಕೆ ಆಗುತ್ತಾ ಅಂತ.
ಸೊ ಇಲ್ಲಿ ನಾವು ನೋಡ್ತಿದ್ವಿ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಸೊ ಅಲ್ಲಿ ನಾನು ಶಾಪಿಗೆ ಹೋಗ್ತೀನಿ ಇನ್ನೂ ಕೂಡ ಪ್ರಾಡಕ್ಟನ್ನು ಬೈ ಮಾಡಲಿಕ್ಕೆ ಅಂತ. ಸೊ ಮಾಡುವಾಗ ನಮಗೊಂದು ಪ್ರಾಡಕ್ಟ್ ಪ್ರೈಸ್ ಏನಾದರೂ ಇಡ್ಬೋದಾ ಅಂತ. ಸೊ RGB ಓಲ್ಡ್ ಇದೆ, ಎಲೆಕ್ಟ್ರೋ ಎಂಪೈರ್ ಇದೆ, ಮತ್ತು ನಿರ್ವಾಣ ಇದೆ, ಆಪ್ಟಿಮಾ ಸಪ್ಲೈ ಇದೆ, ಲೈನ್ ಹಬ್ ಅದೆಲ್ಲ ಒಂದೊಂದು ಸಪ್ಲೈಯರ್ ಅಂದರೆ ಪ್ರಾಡಕ್ಟನ್ನು ಸಪ್ಲೈ ಮಾಡ್ತಾರಲ್ಲ, ನೀವು ನೋಡ್ಬೋದು. ಸಪ್ಲೈ ಜಾಸ್ತಿ ಇದ್ದರೆ ನಮಗೆ ಅಂದರೆ ಈಗ ನಾವು ಒಂದು ಪ್ರಾಡಕ್ಟ್ ತಗೊಳ್ತಾರಲ್ಲ ಅವರು, ಪ್ರಾಡಕ್ಟಿಗೆ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅಲ್ಲ, ಪ್ರಾಡಕ್ಟ್ ಎಲ್ಲಿ ಕೂಡ ಸಿಗಲಿಲ್ಲ ಆದರೆ ನಾವು ಪ್ರೈಸನ್ನು ಏನಾದರೂ ಜಾಸ್ತಿ ಮಾಡಬೇಕಾಗ್ತದೆ, ಕಡಿಮೆ ಕೊಡಲಿಕ್ಕೆ ಎಲ್ಲ ಆಗೋದಿಲ್ಲ. ಸೊ ನಾವು ನೆಕ್ಸ್ಟ್ ನೋಡುವ, ಎಲ್ಲ ಕಸ್ಟಮರ್ ಇದ್ದ ಅವರಿಗೆ ಚೂರು ಇದು ಮಾಡುವ, ಚೆಕ್ಔಟ್ ಕೊಡುವ ಎಲ್ಲರಿಗೆ. ಜನ ಇದ್ದರೆ ಬಿಲ್ ಮಾಡುವ, ಬಿಲ್ ಮಾಡಿ ಆಯಿತು. ಎಲ್ಲರೂ ಕೂಡ ಒಂದೇ ಸೇಮ್ ಇಲ್ಲ, ಒಂದೊಂದು ಸಲ ಥ್ಯಾಂಕ್ ಯು ಹೇಳ್ತಾರೆ, ಒಂದೊಂದು ಸಲ ಅಂದರೆ ಕಸ್ಟಮರ್ ಎಲ್ಲ ಸೇಮ್ ಮಾಡ್ತಾರೆ. ಬಟ್ ಪರವಾಗಿಲ್ಲ, ನಮಗೆ ಕಸ್ಟಮರ್ ಬೇಡ ಅಂದರೆ ಕಸ್ಟಮರ್ ಬೇಡ ಅಂತಲ್ಲ, ಸೊ ಕಸ್ಟಮರ್ ಬೇಕು ಅಂದರೆ ಸೇಮ್ ಕಸ್ಟಮರ್ ಬೇಡ ಅಂತ ಅಷ್ಟೇ. ಅಂದರೆ ಕೆಲವು ಸೇಮ್ ಇದ್ದಾರೆ, ಅಂದರೆ ಅವರು ಮುಂದೊಂದು ಗೊತ್ತುಂಟಲ್ಲ, ಇಲ್ಲಿ ಸ್ಪಾನರ್ ಅಂತ ಉಂಟು. ಅಂದರೆ ಸ್ಪಾನರ್ ಅಂದರೆ ಒಂದು ಗೇಮ್ ಆಡ್ತಾರಲ್ಲ, ಗೇಮ್ ಅಂದರೆ ರಿಯಲ್ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಗೇಮಲ್ಲ. ಸೊ ಆ ಥರ ಯಾವ ಥರ ಮಾಡ್ತಾರೆ ಗೇಮ್ ಎಲ್ಲ ಗೊತ್ತಾಗ್ತದಲ್ಲ. ಬ್ಯಾಂಕಿಗೆ ಹೋಗುವ, ಲೋನ್ ಆಯಿತು ಆಲ್ರೆಡಿ, ಇನ್ನೂ 3 ಸಲ ರಿಯಲ್ ಥರ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಗೇಮು. ಈಗ ಮಾಡುವಾಗ ಎಲ್ಲ ನಿಜನ ಬರೋದು ಎಲ್ಲ ಮಾಡಲಿಕ್ಕೆ. ಬಟ್ ಅವ್ರು ಮಾಡಿದ ಅಂದರೆ ಆ ಸ್ಪಾನರನ್ನು ಅವರು ಅಲ್ಲಿಟ್ಟಿದ್ದಾರೆ, ಅಲ್ಲಿ ಒಂದು ಶಾಪ್ ಉಂಟಲ್ಲ ಮುಂದೆ, ಅದರ ಈಚೆ ಇಟ್ಟಿದ್ದಾರೆ, ಅಲ್ಲಿಂದ ಅವರು ಜನಗಳು ಬರುವಂಥದ್ದು. ಸೊ ಕೆಲವು ಥೀಫ್ ಅಂದರೆ ಏನು, ಕಳ್ಳರು ಅವರು ಅಲ್ಲಿಂದ ಬರ್ತಾರೆ. ಸೊ ನೋಡೋದಾದರೆ ನಮಗೆ ಇಲ್ಲಿ ಕೆಲವು ನೈಟ್ರೋ ರೇಸೈಡ್ಸ್ ಇದಕ್ಕೆಲ್ಲ ನಾವು ಎಲ್ಲದಕ್ಕೆ ಪ್ರೈಸನ್ನು ಸೆಟ್ ಮಾಡೋಣ. ಏನಾದರೂ ಆಚೆ ಆದರೆ ನಮಗೆ ಗೊತ್ತಾಗುತ್ತೆ, ಮ್ಯಾನೇಜ್ಮೆಂಟಿಂದ ನಾವು ಬೇರೆ ಏನಾದರೂ ಮಾಡ್ಬೋದಾ ಅಂತ ನೋಡ್ಬೋದು. ಸೊ ಬ್ಯಾಕ್ಗ್ರೌಂಡ್ ಚೂರು ಡಿಸ್ಟರ್ಬೆನ್ಸ್ ಇದೆ, ಪರವಾಗಿಲ್ಲ. ಸೊ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಹೇಳಿದ್ದು. ಸೊ ನಾನು ಯಾವತ್ತು ರೆಕಾರ್ಡ್ ಮಾಡುವಾಗ ಆ ಒಂದು ಕೋಳಿ ನನಗೆ ಕೂಗ್ತಾ ಇರುತ್ತೆ. ಕೂಗ್ತಾ ಅಂದರೆ ನಾಯಿ ಬೊಗಳ್ತದಲ್ಲ, ಇದು ಕೂಗ್ತಾ ಇರ್ತದೆ ನೋಡಿ, ಕೂಗ್ತಾನೆ ಇರ್ತದೆ. ಅದು ಇರಲಿ ಪರವಾಗಿಲ್ಲ, ನಮ್ಮ ಇಲ್ಲಿ ನೋಡೋ ನಮ್ಮ ಗೇಮಿಗೆ ನೋಡಬೇಕು. ಸೊ ಇಲ್ಲಿ ಪ್ರಾಡಕ್ಟ್ಸ್, ಫರ್ನಿಚರ್, ಇದು ನಾವೀಗ ವಾಯ್ಸ್ ಮಾಡುವಾಗ ಮನುಷ್ಯರನ್ನಾದರೂ ಕಂಟ್ರೋಲ್ ಮಾಡ್ಬೋದು, ಆದರೆ ಪ್ರಾಣಿ ಪಕ್ಷಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟು ಹಿಡಿದ್ರೆ ಅಷ್ಟು ಬೊಗಳಿ ಇರ್ತದೆ, ನೀವು ನೋಡ್ಬೋದು. ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ನೋಡ್ಬೋದು. ಸೊ ನಾನು ಎಷ್ಟು ಸಲ ಅಂದರೆ ಅಂದರೆ ಇನ್ನೊಂದು ಸಲ ತುಂಬ ಇರಿಟೇಟ್ ಆಗುತ್ತೆ ನಿಮಗೆ ಕೂಡ, ಬಟ್ ನನಗೆ ಕೂಡ ಇರಿಟೇಷನ್ ಆಗುತ್ತೆ ಆಟಾಡುವಾಗ. ಸೊ ಇಲ್ಲಿ ಎಂಪ್ಲಾಯ್ ಕೂಡ ನಾವು ಹೈಯರ್ ಮಾಡ್ಬೋದು, ನಿಮಗೆ ಬೇಕಾದರೆ ಹೈಯರ್ ನೀವು ಮಾಡ್ಕೊಳ್ಬೋದು. ನಿಮ್ಗೆ ಏನಾದರೂ ಬೇಡ ಅಂದರೆ ನೀವೇ ಮಾಡ್ತೀರಾ, ಅಥವಾ ಅಂದರೆ ಈಗೆಲ್ಲ ಮಾಡಿದರೆ ನೀವು ವೇಸ್ಟ್, ಸುಮ್ಮನೆ ಯಾಕೆ. ಈಗ ನೀವು ಒಂದು ಶಾಪನ್ನು ಓಪನ್ ಮಾಡ್ತೀರಿ, ಆ ಶಾಪಲ್ಲಿ ಅಂದರೆ ಅಷ್ಟು ಪ್ರಾಡಕ್ಟ್ ಹೋಗೋದಿಲ್ಲ, ಅಂದರೆ ಜನ ಬರೋದಿಲ್ಲ. ನೀವು ಕ್ಯಾಶಿಯರ್ ಇಟ್ಕೊಂಡು ಏನು ಮಾಡ್ತೀರಿ ಅಲ್ಲ, ಅವರಿಗೆ ಸಂಬಳ ಕೊಡಬೇಕು, ನಿಮಗೆ ವ್ಯಾಪಾರ ಆಗಬೇಕು ಅಲ್ಲ, ಅದು ಲಾಸ್ ಅಲ್ಲ. ಗಡಿ ಪಾಸಿಗೆ ಹೋಗ್ತಾನೆ, ಪರವಾಗಿಲ್ಲ, ಬ್ಯಾಂಕಿಗೆ ಒಂದ್ಸಲ ಹೋಗಿ ಬರುವ. ಸೊ ಇಲ್ಲಿ ನಾವು ನೋಡೋದಾದರೆ ಓಕೆ, ಇಲ್ಲಿ ನಾವು ಪ್ರಾಡಕ್ಟನ್ನು ಎಲ್ಲ ಸಲ ಮಾಡೋಣ. ಸೊ ನಾವು ಈಗ ನೆಕ್ಸ್ಟ್ ಏನಾದರೂ ಮಾಡೋಣ. ಸೊ ಜನಗಳು ಬರ್ತಾನೆ ಇರ್ತಾರೆ, ನಾನು ಚೆಕ್ಔಟ್ ಕೊಡ್ತಾನೆ ಇರ್ತೀನಿ. ಸೊ ಪ್ರೈಸ್ ಅಂತೂ ನಮಗೆ ಲಾಭ ಆಗ್ತುಂಟು, ಲಾಸ್ ಆಗ್ತುಂಟು ಅಂತ ಹೇಳಿಲ್ಲ. ಲಾಸಲ್ಲಿ ಆದರೆ ಹಾಕಿಡಿ, ಸುಮ್ಮನೆ ವೇಸ್ಟ್ ಅಲ್ಲ, ನಮಗೆ ಇಟ್ಕೊಂಡು ಏನು ಲಾಭ ಇಲ್ಲ. ಸೊ ನಮಗೇನಾದರೂ ಬೇಕಾದರೆ ಇಡ್ಬೋದು. ಸೊ ಇದು ನನಗೆ ತುಂಬ, ಈಗ ನಾವು ಫಿನಿಶ್ ಮಾಡುವ ಎಂಟರ್ ಡೇ. ಸೊ ನೆಕ್ಸ್ಟ್ ಡೇಗೆ ಹೋಗುವ. ಸೊ ಇಲ್ಲಿ ಬಂದು ನಮ್ಮ ಲೆವೆಲ್ ಬಂದು 9 ಆಗಿದೆ, ಸ್ಟೋರ್ ಲೆವೆಲ್. ಸೊ ಸ್ಟೋರ್ ಲೆವೆಲ್ ಒಂದು 40 ಇದೆ, ಅಂದರೆ ಅದರಲ್ಲಿ ನಮಗೆ ತುಂಬ, ಇದರಲ್ಲಿ ನೀವು ನೋಡ್ಬೋದು ಏನೆಲ್ಲ ಮಾರ್ಬೋದು. ಅಂದರೆ ಒಂದು ಕೊಡೋದಾದರೆ ಸ್ಟೇರಿಂಗ್ ವೀಲ್, ಕ್ಯಾಮರಾ ಇರ್ತದಲ್ಲ, ಐಟಮ್ಸು, ಲೈಟ್, ಮತ್ತು ಕಂಪ್ಯೂಟರ್, ಕೀಬೋರ್ಡ್, ಮೌಸ್, ಮಾನಿಟರ್, ಗ್ರಾಫಿಕ್ ಕಾರ್ಡ್, ಮದರ್ ಬೋರ್ಡ್, ರ್ಯಾಮ್ ಎಲ್ಲ, CPU ಕೂಲರ್, ಮತ್ತು ಏನೇನು ಉಂಟಲ್ಲ, ಸ್ಪೀಕರ್ಸ್, ಮತ್ತು ಪ್ರಿಂಟರ್ಸ್, ಮತ್ತು ಏನೇನು ಉಂಟಲ್ಲ ಅದನ್ನೆಲ್ಲ ಇದರಲ್ಲಿ ಮಾರ್ಬೋದು. ಹೆಚ್ಚಿನ ಅಂಶ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಇದರಲ್ಲಿ ಇರ್ಬೋದು. ಸೊ ಇದರ ಮುಂಚೆ ನಾನು ಒಂದು ಸಲ ಆಟ ಆಡ್ತಿದ್ದೆ, ಅಂದರೆ ಈ ಥರನೇ
ಬೋರ್ ಹೊಡಿತದಲ್ಲ ಅದಕ್ಕೆ ಒಂದ್ಸಲ ಆಟ ಆಡ್ತಿದ್ದೆ, ಅದಕ್ಕೆ ನಾನು ನಿಲ್ಲಿಸ್ತಿದ್ದೆ. ಆದರೂ ಇದು ನನಗೆ ತುಂಬ ಇಂಪ್ರೆಸ್ ಮಾಡಿತ್ತು ಗೇಮ್. ಸೊ ಅದಕ್ಕೆ ನಾನು ಇದರೊಂದು ಎಪಿಸೋಡ್ ತಂದದ್ದು. ಸೊ ಇಲ್ಲಿ ಜನಗಳು ಬರ್ತಾನೆ ಇರ್ತಾರೆ, ಇಲ್ಲಿ ನೋಡ್ಬೋದು ನೀವು. ಒಟ್ಟಿಗೆ ಟೋಟಲ್ 1260 ಆಗಿದೆ. ಸೊ ಈಗ ನೆಕ್ಸ್ಟ್ ನೋಡುವ, ಪ್ರಾಡಕ್ಟ್ ಖಾಲಿ ಆಗಿದೆ. ನೆಕ್ಸ್ಟ್ ಈಗ ಆರ್ಡರ್ ಮಾಡಿ ಇಲ್ಲಿ ಇಟ್ಟು ಮತ್ತೆ ಸಿಗ್ತೀವಿ. ಈಗ ಎಲ್ಲ ಪ್ರಾಡಕ್ಟನ್ನು ಇಟ್ಟು, ಅಂದರೆ ತುಂಬ ಆರ್ಡರ್ ಮಾಡಿದ್ದೆ ಇನ್ನೂ ಕೂಡ ಪ್ರಾಡಕ್ಟನ್ನು. ನೀವು ನೋಡ್ಬೋದು, ಕೀಬೋರ್ಡ್, ಮೌಸ್, ಇದು ಕೂಲರ್ ಅಂದರೆ ತುಂಬ ಲಾಭ ಆಗ್ತುಂಟು ಇದರಲ್ಲಿ. ನಾನು ನೋಡಲಿಲ್ಲ, ಅಂದರೆ ಫಸ್ಟ್ ಟೈಮ್ ಇದು ಇಷ್ಟು ಮಾಡಿದ್ದು. ಇದರ ಮುಂಚೆಗೆ ನಾನು ಆಟ ಆಡಲಿಲ್ಲ ಅಷ್ಟು. ಸೊ ನೋಡಿ, ಬ್ಯಾಕ್ಗ್ರೌಂಡ್ ತುಂಬ ಡಿಸ್ಟರ್ಬೆನ್ಸ್ ಇದ್ದ ಕಾರಣ ಸೊ ನಾವು ಚೂರು ಮಾತಾಡಬೇಕಾಗುತ್ತೆ ಈ ಥರನೇ. ಇಲ್ಲದ್ರೆ ಅದು ಕೂಗ್ತಾನೆ ಇರ್ತದೆ, ನಾವು ಇಲ್ಲಿ ಕೇಳ್ತಾನೆ ಇರಬೇಕಾಗುತ್ತೆ. ಸೊ ಇಲ್ಲದ್ರೆ ನೋಡ, ಏರ್ ಬಂದರು ಈಗ. 1 2 3 ಓಕೆ, ಥ್ಯಾಂಕ್ ಯು, ಸೊ ವೆಲ್ಕಮ್ ಅಂತ ಅವರು ಹೇಳಬೇಕಿತ್ತು. ಇದ್ರು ಹೋದ್ರು. ಸೊ ಪರವಾಗಿಲ್ಲ, ಅವರ ವೆಲ್ಕಮ್ ಬೇಡ ನಮಗೆ, ಅವರ ದುಡ್ಡು ಇದ್ದರೆ ಸಾಕು. ಯಾಕಂದರೆ ನಾವು ಬಿಸ್ನೆಸ್ ಮಾಡೋದು. ಸೊ ನೆಕ್ಸ್ಟ್ ಒಂದು ವೆರಿಟಲ್ ಶೆಲ್ಫ್, ಅದೊಂದು ಬೈ ಮಾಡುವ. ಮತ್ತು ಅದನ್ನು ಬೈ ಮಾಡುವ, ಅದನ್ನು ನಾನು ಇಟ್ಟು ಇಲ್ಲಿಡ್ತೀನಿ. ನೋಡ, ಇಲ್ಲಿಗೊಂದು ಇಡುವ. ಸೊ ಇಲ್ಲಿ ಇಟ್ಟು, ಸೊ ನಾನೊಂದು ಎನಿಸಿದೆ, ಅಲ್ಲಿ ಒಂದು ಮುಂದೆ ಒಂದು ಸ್ಟೋರ್ ಇಟ್ಟು ಅದರಲ್ಲಿ ಅವರು ಏನು ಮಾಡಿದೆ ಅಂದರೆ ಕವರು, ಡಾಟಾ ಕೇಬಲ್, USB ಕೇಬಲ್ ಅದನ್ನೆಲ್ಲ ಇದರಲ್ಲಿ ಇಡ್ತಾರೆ. ನಾನು ಕೂಡ ಆ ಥರನೇ ಮಾಡಿದರೆ ಯಾವ ಥರ ಇರ್ಬೋದು ಅಂತ ನೋಡಲಿಕ್ಕೆ ಹೋದರೆ ಇವತ್ತು ಆ ಥರನೇ ಮಾಡ್ತೀನಿ. ಸೊ ನೋಡುವ ಏನಾಗ್ತದೆ. ಎಲ್ಲವನ್ನು ಬೈ ಮಾಡಿ ಎಲ್ಲವನ್ನು ಇಟ್ಟು ನಾನು ಮತ್ತೆ ಸಿಗ್ತೀನಿ ನಿಮಗೆ. ಗಾಯ್ಸ್, ಇನ್ನು ಲಾಸ್ಟ್ ಒಂದು ಡಬ್ಬಲ್ಲಿ ಇಟ್ಟರೆ ನಾವು ತಂದಂತಹ ಎಲ್ಲ ಆಯಿತು ನೋಡಿ. ಅದನ್ನು ಕೂಡ ಫುಲ್ ಆಯಿತು. ಸೊ ನಾನು ತುಂಬ ಇಲ್ಲಿ, ಅಂದರೆ ನನಗೆ ಪ್ರಾಡಕ್ಟನ್ನು ತಗೊಳ್ಳಿಕ್ಕೆ ಇಲ್ಲೊಬ್ಬ ಕಳ್ಳ ಬಂದ. ಅವರಿಗೀಗ ನಮ್ಮ ಬಿಲ್ಡಿಂಗ್ ನೋಡಿ, ಈಗ ಹತ್ತಾನೆ ನೋಡು. ನಾನು ಇಲ್ಲೇ ಇಡ್ತೀನಿ, ಏನು ಮಾಡ್ತಾನೆ ನೋಡ್ತೀನಿ. ಹೊಡ್ತೀಯಾ? ಹೊಡಿ ಹೊಡಿ ಹೊಡಿ. ನೋಡಿ ಬಿದ್ದು ಗಾಯ್ಸ್. ಅಂದರೆ ಅವನು ಇನ್ನೊಂದ್ಸಲ ಬಂದಿದ್ದೆ, ನಾನು ಆವಾಗ ಸಾಯಿಸಿದೆ. ಅಂದರೆ ಅವನು ರಿಯಲ್ ತಗೊಳ್ಳಿಕ್ಕೆ ಬಂದಿದ್ದೆ, ಆವಾಗ ನಾನು ಹೊಡೆದು ಬಿಟ್ಟೆ. ಸೊ ಅವ್ರು ಯಾವಾಗ ಅದನ್ನು ತಗೊಂಡು ಹೋಗ್ತಾರೆ ಆವಾಗ ನಾವು ಹೊಡಿಬೇಕು. ಅದರ ಮುಂಚೆ ಹೊಡೆದ್ರೆ ನಮಗೆ ಕಸ್ಟಮರ್, ಅಂದರೆ ಅವರಿಗೆ ಡಿಸ್ಟರ್ಬ್ ಮಾಡಿದಂಗೆ ಆಗ್ತದೆ. ಅಂದರೆ ಒಬ್ಬರಿಗೆ ಏನು ಹೇಳ್ತಾರಲ್ಲ, ಡಿಸ್ಟರ್ಬ್ ಅಂತ ಹೇಳ್ತಾರೆ, ಅದನ್ನು ಹೇಳ್ತಾರೆ. ಸೊ ಮತ್ತೆ ನೋಡುವ ಇಲ್ಲಿ ಏನಾದರೂ. ಸೊ ನಾನು ಎಲ್ಲ ಪ್ರಾಡಕ್ಟನ್ನು ಇಲ್ಲಿ ಇಟ್ಟಿದ್ದೀನಿ. ಸೊ ನಾನು ಒಟ್ಟಿಗೆ ತುಂಬ ಅರ್ಧ ಕಲೆಕ್ಟ್ ಮಾಡಿ, ಅಂದರೆ ಎಲ್ಲ ಒಂದೇ ಸಲ ತಗೊಂಡಿದ್ದು ಗೈಸ್. ಈಗ ಇನ್ನೊಂದು ನಾನು ಕೀಬೋರ್ಡನ್ನು ಕೂಡ ನಾನು ಬೈ ಮಾಡಿ. ನೋಡಿ, ಇಲ್ಲೊಂದು ಏನೋ ಬಿದ್ದಿದೆ ನೋಡಿ, ಇದೇನು ಕೀಬೋರ್ಡ್ ಬೈ ಮಾಡಿದೆ, ಏನಿದು? ಸೊ ಅದೇನೋ ಒಂಥರ HDD SSD ಇದ್ದಂಗೆ ಇದೆ. ಸೊ ನಮಗೆ ಗೊತ್ತಿಲ್ಲ, ಇದರಲ್ಲಿ ಗೊತ್ತಾಗೋದಿಲ್ಲ. 3 ಏನೋ ಉಂಟು ನೋಡ, ಇಲ್ಲಿ ಏನುಂಟು, ಏನಿದೆ ಇಲ್ಲೊಂದು ಬಿದ್ದಿದೆ, ಅದೇನು? ಓಕೆ, ನೋಡುವ ಏನು ಬಿದ್ದಿದೆ ಅಂತ. ಸೊ ಅದೇ ಗೈಸ್, ಈಗ ನಾನು ಇದನ್ನು ತಂದದ್ದು, ಇದೇ ಬಿದ್ದಿತ್ತು, ಕೆಳಗಿಡೋಣ. ಸೊ ನೆಕ್ಸ್ಟ್ ನೋಡುವ ಏನೆಲ್ಲ ಇದೆ ಅಂತ. ಇದನ್ನು ನಾನು ಟ್ರಾಶ್ಗೆ ಹಾಕ್ತೀನಿ. ಜನ ಇದ್ದಾರೆ, ಅವರಿದ್ದು ಬೇಗ ಕಲೆಕ್ಟ್ ಮಾಡೋಣ. ಸೊ ಈಗ ನಾನು ಇದರ ಮುಂಚೆಗೆ ತುಂಬ ಕಸ್ಟಮರ್ 10-15 ಸಾಲು ನಿಂತಿದ್ರು. ನಾನೇನು ಮಾಡಿದೆ, ಎಲ್ಲವನ್ನು ಇಟ್ಟು ಮತ್ತು ಒಳ್ಳೆಯ ಸಲ ಚೆಕ್ಔಟ್ ಕೊಟ್ಟಿತ್ತು. ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಶಾಪಲ್ಲೇ ಇಟ್ಟು ಆಯಿತು. ಸೊ ಈಗ ನಮ್ಮಲ್ಲಿ 364 ರೂಪಾಯಿ ಈಗ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಇನ್ನೂ ಕೂಡ ನಾವು ಬೈ ಮಾಡ್ಬೋದು. ಸೊ ಇದರಲ್ಲಿ ನಮಗೆ 10 ಲೆವೆಲಿಗೆ ಒಂದು 3,000 ತನಕ ಲೋನನ್ನು ತಗೊಳ್ಬೋದು. ಸೊ ಈ ಲೋನ್ ನಮಗೆ ನೆಕ್ಸ್ಟ್ ಬೇಕಾದರೆ ನಾವು ನೆಕ್ಸ್ಟ್ ನಿಮಗೆ ತಿಳಿಸ್ತೀವಿ 3rd ಎಪಿಸೋಡಲ್ಲಿ. ಸೊ ಈ ಒಂದು ವಿಡಿಯೋ ನಿಮಗೆ ನೋಡಿ, ಇಲ್ಲಿ ಕ್ಯಾಶಿಯರ್ ಕೂಡ ಇಲ್ಲಿ ಹೈಯರ್ ಮಾಡ್ಬೋದು. ಕ್ಯಾಶಿಯರ್ ಹೈಯರ್ ಮಾಡಬೇಕಂದ್ರೆ ಒಂದು ಖಾಲಿಯಾದಂತಹ ಕ್ಯಾಶ್ ರಿಜಿಸ್ಟರ್, ಅಂದರೆ ಚೆಕ್ಔಟ್ ಕೊಡುವ ಇದು ನಮಗೆ ಅಂದರೆ ಖಾಲಿ ಇರಬೇಕು ಅವರಿಗೇನೆ ಅಂತ. ಸೊ ಅದನ್ನು ನಾವು ಬೈ ಮಾಡಬೇಕು. ಸೊ ತುಂಬ ಜನ ಕಸ್ಟಮರ್ ಬರ್ತಾ ಇರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ತುಂಬ ಜನ ಬರ್ತಿರ್ತಾರೆ. ನಮಗೆ ಇಲ್ಲಿ ನನಗೆ ಲಾಭ ಆಗ್ತುಂಟು, ಅಂದರೆ ಲಾಸ್ ಆಗ್ತಿಲ್ಲ. 1 ರೂಪಾಯಿ ಕೂಡ ಇದರಲ್ಲಿ ಲಾಸ್ ಆಗ್ತಿಲ್ಲ. ಕೆಲವು ಸಲ ನಾವು ಖಾಲಿ ಪ್ರಾಡಕ್ಟ್ನ ಮೇಲೆ ಹೋದರೆ ಅಲ್ಲಿ ಲಾಸ್ ಆಗೋ ಚಾನ್ಸಸ್ ಇರ್ತದೆ. ಅಲ್ಲಿ ನಾವು ಅಪ್ಗ್ರೇಡೇ ಮಾಡ್ತಾ ಇದ್ದರೆ ಅದು ಲಾಸ್ ಆಗ್ತಾ ಚಾನ್ಸಸ್ ಇರ್ತದೆ. 4-5 ಥ್ಯಾಂಕ್ ಯು ಅಂತ ವೆಲ್ಕಮ್ ಅಂತ ನಾವು ಹೇಳಬೇಕು, ಇಲ್ಲದೆ ನಮಗೆ ಲಾಸ್ ಆಗುತ್ತೆ. ನೋಡ ಏನೆಲ್ಲ ಇದೆ ಅಂತ. ಒಟ್ಟಿಗೆ ಇನ್ನೂ ಕೂಡ 600 ಅಷ್ಟೇ ಬಾಕಿ, 650 ರೂಪಾಯಿ ಇತ್ತು. ಸೊ ನೋಡೋಣ ನಾವು ನೆಕ್ಸ್ಟು ಏನೆಲ್ಲ ಮಾಡ್ಬೋದು ಅಂತ. ಸೊ ಇದರಲ್ಲಿ ನೋಡೋದಾದರೆ ಪವರ್ ಸಿಟಿ ಅಂತ ನಾವು ಬೇಕಾದದ್ದು ಇದೆಲ್ಲ ಯುಬಿಸಾಫ್ಟ್ ಪೋಸ್ಟರ್, ಅದೆಲ್ಲ ಪೋಸ್ಟರ್ ಯಾಕೆ ನಮಗೆ ಸುಮ್ಮನೆ ಬೇಡ ಅಲ್ಲ. ಇದರಲ್ಲಿ ನಮಗೆ ನಮ್ಮದೊಂದು ಲುಕ್ಕು ಜಾಸ್ತಿ ಆಗೋದು, ನಮಗೆ ಲಾಸ್ ಆಗುತ್ತೆ. ಅಂದರೆ ಈಗೆಲ್ಲ ಬೇಡ ಅದು ತೆಗೆಯೋ, ಅಂದರೆ ಚೂರು ಹೈಯರ್, ಅಂದರೆ ನಮ್ಮಲ್ಲಿ ಬ್ಯಾಲೆನ್ಸ್ ಇರಬೇಕು 50,000 60,000 ಆ ಥರ ಇರುವಾಗ, ಅಂದರೆ ಎಲ್ಲ ಪ್ರಾಡಕ್ಟ್ ಅದು ಆವಾಗ ಏನಾದರೂ ನಮಗೆ ಮಾಡ್ಬೋದು. ಈಗ ನಮ್ಮಲ್ಲಿ ಇರೋದು 10 $500 ಆ ಥರ ಇದ್ದರೆ ನಮಗೆ ಮತ್ತೇನು ತರಲಿಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಇದನ್ನೆಲ್ಲ ತಗೊಳ್ಳುವ.
ಬೇಕಾದರೆ ನಾವು ಇದನ್ನು ತಗೊಳ್ಬೋದು. ಸೊ ಇದನ್ನೆಲ್ಲ ತುಂಬ ಇದ್ದಿದ್ದರೆ ನಮಗೆ ರೇಟ್ ನೋಡಿದರೆ ಹೈ ಆಗ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ. ನೋಡಿ ತುಂಬ ಜನ ಮಾಡ್ತಿದ್ದಾರೆ, ಎಲ್ಲರಿಗೂ ಚೆಕ್ಔಟ್ ಕೊಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ತುಂಬ ಇಟ್ಕೊಂಡಿದ್ದೀನಿ ಇಲ್ಲಿ, ಎಲ್ಲ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.